ಇನ್ನು ನಮ್ಮ ಜೊತೆಗೆ ಹಿರಿಯ ನಟಿ ಪ್ರೇಮಾ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ, ಅರುಣ್ ಬಡಿಗೇರ್ ಮಾತಾಡ್ತಾ ಇದ್ದೀನಿ. ನಮಸ್ತೆ, ಹೇಳಿ. ನಮಸ್ತೆ. ಈ ಮಾತುಗಳನ್ನ ಕೇಳಿಸ್ಕೊಂಡಾಗ ಏನ್ ಅನಿಸ್ತು ನಿಮಗೆ? ರಶ್ಮಿಕಾ ಮಂದಣ್ಣ ಅವರ ಅಲ್ಲಿ ಆಲ್ರೆಡಿ ಜನಕ್ಕೆ ಗೊತ್ತಿದೆ, ಕಮೆಂಟ್ಸ್ ಮಾಡಿದ್ದಾರೆ. ಇನ್ ನಾನೇನ್ ಹೇಳೋದು ಸರ್? ನಮ್ ಕಮ್ಯುನಿಟಿನ ನಾನು ಬಿಟ್ಕೊಡಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಬಟ್ ಈ ತರ ಮನಸ್ಥಿತಿಗಳು ಯಾಕೆ ಬರುತ್ತೆ ಅಂತ ಅದ್ ಅವ್ರನ್ನ ಕೇಳಿದ್ರೆ ಒಳ್ಳೇದು. ನನ್ನನ್ ಕೇಳಿದ್ರೆ ನಾನು ಎಂತ ಹೇಳಿ? ಒಬ್ಬೊಬ್ಬರ ಭಾವನೆಗಳು ಬೇರೆ ಬೇರೆ ತರ ಇರುತ್ತೆ. ನನ್ನನ್ ಕೇಳಿದ್ರೆ ನನ್ನ ವರ್ಷನ್ ನಾನ್ ಮಾತಾಡ್ತೀನಿ, ಅವ್ರ ವರ್ಷನ್. ಬಟ್ ಅದ್ ಏನಕ್ ಬಂತು ಅಲ್ಲಿ, ಕಮ್ಯುನಿಟಿ ಯಾಕೆ ಬಂತು ಅಂತ ನನ್ಗೂ ಅರ್ಥ ಆಗ್ತಿಲ್ಲ ಇಲ್ಲಿ. ಅವ್ರು ಕೇಳಿಲ್ಲ ಅನ್ಸುತ್ತೆ ಕ್ವಶನ್ಸ್, ಇವ್ರೇ ಮಾತಾಡ್ಕೊಂಡಿದಾರ ಅಂತ. ಬಿಕಾಸ್ ನನ್ಕಿನ್ ಮುಂಚೆ ಒಬ್ರು ಶಶಿಕಲಾ ಅಂತ ಬಂದಿದ್ರು ಚಾಮರಾಜಪೇಟೆಯಿಂದ. ನಾವು ಹುಟ್ಟು ಬೆಳ್ದಿದ್ದಲ್ಲ, ಅವರೇ ಬಂದಿದ್ದು ಫಸ್ಟ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ. ನಾನ್ ಆಮೇಲೆ ಹೀರೋಯಿನ್ ಆಗಿದ್ದು. ಆಮೇಲೆ ನನ್ನ ಹಿಂದೆ ಹಲವಾರು ಪುರ್ಗೀಸ್ ಅವ್ರು ಬಂದ್ರು. ಬಟ್ ಇವ್ ಯಾವ್ದು ಗೊತ್ತಿರಲ್ವಾ ಇವ್ರಿಗೆ, ಅಥವಾ ಗೊತ್ತಿದ್ದು ಹಿಂಗ್ ಮಾತಾಡ್ತಾರಾ? ಅದೇ ಗೊತ್ತಿಲ್ಲ. ನೀವು ಅವ್ರನ್ನ ಕೇಳೋದೇ ಬೆಸ್ಟ್ ಅನ್ಸುತ್ತೆ. ಅವ್ರ ಕನ್ನಡನೇ ನನಗ್ ಗೊತ್ತಿಲ್ಲ, ನಾನು ಕರ್ನಾಟಕದವಳೇ ಅಲ್ಲ ಅಂತ ಹೇಳ್ಕೊಂಡು ಓಡಾಡ್ಬೇಕಾದ್ರೆ ಅವ್ರನ್ನ ಎಲ್ಲಿಂದ ಕೇಳೋಣ ಮೇಡಮ್? ಅದೇ ಅವ್ರಿಗೆ ಏನ್ ಆನ್ಸರ್ ಹೇಳೋದು ನಾನಿಲ್ಲಿ? ಬಟ್ ಇವ್ರಿಗೆಲ್ಲ ಕರ್ನಾಟಕನೇ ನನಗ್ ಬೇಡ, ನನ್ ಕನ್ನಡದವಳಲ್ಲ, ನನ್ ಮೂವಿ ಇಲ್ಲಿಲ್ಲ ಅನ್ನೋ ರೀತಿಯಲ್ಲಿ ಹೇಳೋದು. ನಾನು ಮುಂಬೈ ಮೂಲ ಅಂತ ಹೇಳ್ಕೊಳ್ಳೋರು, ನಾನು ಕೊಡಗಿನಿಂದ ಬಂದವಳು ನಾನೇ ಮೊದಲು ಅಂತ ಹೇಳ್ಕೊಳ್ಳುವಂಥದ್ದು ಏನಕ್ಕೆ ಬೇಕು ಅಂತ ಇವ್ರು ನಾಚೆ ಕಳಿಸ್ಬಿಡ್ಬೇಕಲ್ವಾ? ಅದು ಸರ್, ನಮ್ಮ ಕಮ್ಯುನಿಟಿ ಇದಾರೆ, ಅವ್ರು ಮಾತಾಡ್ತಾರೆ. ಯಾಕಂದ್ರೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ನಾನು ಆಗಿಲ್ಲ. ನನ್ನಲ್ಲಿ ಕಲಿಯೋದು ಬಹಳ ಇದೆ. ನಿಮ್ಮ ದೊಡ್ಡತನದಲ್ಲಿ ನೀವು ಮಾತನಾಡ್ತಾ ಇದ್ರಿ ಮೇಡಮ್, ದೊಡ್ಡ ಮನಸ್ಸಲ್ಲಿ ಮಾತಾಡ್ತಾ ಇದ್ದೀರಾ. ಪ್ರೇಮಾ ಅವ್ರು ಏನು ಅನ್ನೋದು ನಮಗ್ ಗೊತ್ತಿದೆ. ನಿಮ್ಗೆ ಯಾವ ರೀತಿಯಾದಂತ ಗೌರವ ಈ ರಾಜ್ಯದಲ್ಲಿ ಇದೆ ಅನ್ನೋದು ನಮಗ್ ಗೊತ್ತಿದೆ. ಎಂತಹ ನಟಿ ಅನ್ನೋದು ನಮಗ್ ಗೊತ್ತಿದೆ ಮೇಡಮ್. ಥ್ಯಾಂಕ್ ಯು ಸರ್. ನಾವೆಲ್ಲ ನಿಮ್ ಮೂವಿಗಳನ್ನ ನೋಡ್ಕೊಂಡೇ ಬೆಳೆದವರು. ಹೌದು ಸರ್, ನಮ್ದೇನ್ ಡ್ಯೂಟಿ ಇದೆಯೋ ಆ ಕೆಲಸ ನಾನು ಮಾಡಿದೀನಿ ಅಷ್ಟೇ. ಕರೆಕ್ಟ್. ಡೈರೆಕ್ಟರ್ಸ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಎಲ್ಲೂ ನೋವು ಮಾಡಿಲ್ಲ ನಾನು. ನಂದೇನ್ ಪಾತ್ರಗಳು ಕೊಟ್ಟಿದ್ರು ಅದನ್ನ ನಾನು ಮಾಡ್ಕೊಂಡು ಹೋಗಿ. ಇಟ್ಸ್ ಅ ವರ್ಕ್. ನೀವು ಚಾನೆಲ್ ಅಲ್ಲಿ ವರ್ಕ್ ಮಾಡ್ತಿದ್ರು ಅದೇ ರೀತಿ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದೀನಿ ಅಷ್ಟೇ. ಅದ್ರಲ್ಲಿ ನೋ ಡೌಟ್ ನೀವು ಟಾಪ್ 1 ಅಲ್ಲಿ ಹೋಗಿ ಕುತ್ಕೊಳ್ಳುವಂತ ನಟಿ ನಮ್ಮ ಕರ್ನಾಟಕದಲ್ಲಿ. ಸರ್ ಇಲ್ಲ ಸರ್, ನನ್ಕಿನ್ನ ಹಲವಾರು ಕಲಾವಿದರು, ಕಲ್ಪನಾ, ಮಂಜುಳಾ, ಆರತಿ, ಅವರು ಸರ್, ಭಾರತಿ ಅವರು ಸರ್, ಅವ್ರ ಮೇಲಿರೋ ಕೊಡವ ಕಮ್ಯುನಿಟಿಯಲ್ಲಿ ನೋಡ್ಕೊಡುವಂತ ಸಂದರ್ಭದಲ್ಲಿ ಮೇಡಮ್, ನಾವು ಪರ್ಟಿಕ್ಯುಲರ್ ಆಗಿ ನಟಿಯವರು ಬೆಂಗಳೂರಿನವರು, ನಾವು ಧಾರವಾಡದವರು, ನಾವು ಬೆಳಗಾವಿಯವರು, ಈ ತರ ಹುಡುಕ್ಬಿಟ್ಟು ನಟಿ ಅಂತ ನೋಡೋದಿಲ್ಲ. ನಾವು ನೋಡುವಂಥದ್ದು ನಮ್ಮ ಕರ್ನಾಟಕದವರು, ನಮ್ಮ ಕನ್ನಡ ಚಿತ್ರರಂಗದ ನಟಿ ಅನ್ನುವಂಥದ್ದು ನೋಡ್ತೀವಿ. ಇವ್ರು ಯಾಕೆ ಈ ರೀತಿಯಾಗಿ ಇದನ್ನ ಡಿವೈಡ್ ಮಾಡ್ಕೊಳ್ಬಿಟ್ಟು ನಾನು ಮುಂಬೈನವಳು, ನಾನು ಈ ಕೊಡಗ್ನವಳು ಅನ್ಕೊಂಡು ಈ ತರ ಮನಸ್ಥಿತಿಗಳು ಬರ್ತಾರೆ ಅಂದ್ರೆ ಇವ್ರು ಈಗಿರುವಂತ ಯಂಗ್ಸ್ಟರ್ಸ್ಗಳಲ್ಲಿ ಇದೇ ತರ ಮನಸ್ಥಿತಿನ ಏನು ಅಂತ? ಇಲ್ಲ ಸರ್, ನಾವು ರಾಜ್ಕುಮಾರ್ ಅವ್ರು ಸರ್ ನೋಡ್ಕೊಂಡು ಬೆಳ್ದಿದ್ರು, ವಿಷ್ಣು ಸರ್ ಅವ್ರು ನೋಡ್ಕೊಂಡು ಬೆಳ್ದಿದ್ ನಾವು. ಅವ್ರು ಹೇಗೆ ಸಿಂಪ್ಲಿಸಿಟಿ ಮೇಂಟೈನ್ ಮಾಡಿದ್ರು ಅದನ್ನ ನೋಡ್ಕೊಂಡು ಬೆಳ್ದವಳು ನಾನು. ಸೊ ನನಗೆ ಹಲವಾರು ವಿಷ್ಣು ಸರ್ ಆಗ್ಲಿ ರಾಜ್ಕುಮಾರ್ ಸರ್ ಬೋಧನೆಗಳು ಹೇಳಿದ್ದಾರೆ, ಹಿಂಗಿರ್ಬೇಕು, ಈ ಡಿಸಿಪ್ಲಿನ್ ಆಗಿರ್ಬೇಕು ಅಂತ. ಸರ್ ಅದು ಇಲ್ಲಿವರೆಗೂ ಪಾಲಿಸ್ಕೊಂಡ್ ಬಂದಿದ್ದೀನಿ, ಮುಂದಕ್ಕೂ ಅದನ್ನೇ ಪಾಲಿಸ್ತೀನಿ. ಈಗ ಬರೋರೆಲ್ಲ ಆಲ್ಮೋಸ್ಟ್ ಅಲ್ಲಿ ಹಾಫ್ ಬಾಯ್ಲ್ ಅಂತ ಅನಿಸುತ್ತೆ ಮೇಡಮ್, ಅರ್ಧಂಬರ್ಧ. ಸರ್ ಇದಾಗ್ಲೇ ಮುಂಚೆನೆ ಹೇಳಿದ್ದೀನಿ ನಾನು. ಎಲ್ಲಾರು ಕೆಲವರು ಬರೋರೆಲ್ಲ ಬೇಗ ಕಾರ್ ತಗೋಬೇಕು, ಬೇಗ ಮನೆ ಮಾಡ್ಕೊಂಡ್ಬಿಡ್ಬೇಕು ಅಂತ. ಬಟ್ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದು ಫಸ್ಟ್ ಮೇನ್ ಥಿಂಗ್. ಬಟ್ ಐ ಥಿಂಕ್ ಕೊಡುವ ಕಮ್ಯುನಿಟಿ ಬಗ್ಗೆ ರಿಯಾಕ್ಟ್ ಮಾಡಲೇಬೇಕು ಮೇಡಮ್. ಯಾಕಂದ್ರೆ ಇದೇ ರೀತಿ ಆಗ್ತಾ ಹೋಗ್ಬಿಟ್ರೆ ಇಲ್ಲಿಯವರೆಗೂ ಕೂಡ ಅದಕ್ಕೊಂದು ಹೆಸರು ತಂದು ಕೊಟ್ಟಿರುವಂತವ್ರು ನೀವೆಲ್ಲ. ಆಕ್ಚುಲಿ ಟು ಬಿ ಫ್ರಾಂಕ್, ನಾನು ಅದು ಇಂಟರ್ವ್ಯೂ ನಾನು ನೋಡಿಲ್ಲ. ನೀವ್ ಕೇಳಿದಕ್ಕೆ ನನ್ಗೂ ಗೊತ್ತಿಲ್ಲ, ಅದನ್ನ ಆನ್ಸರ್ ಹೇಳ್ತಾ ಇದೀನಿ ಅಷ್ಟೇ. ಬಟ್ ಐ ಥಿಂಕ್ ಕೊಡವ ಕಮ್ಯುನಿಟಿ ಅವ್ರು ಎಲ್ಲರಿಗೂ ಎಂಕರೇಜ್ ಮಾಡಿದಾರೆ. ಅವರು ಕೊಡವ ಕಮ್ಯುನಿಟಿಯಿಂದ ಪ್ರವೇಶಿಸಿದಂತಹ ಇಂಡಸ್ಟ್ರಿಗೆ ಪ್ರವೇಶಿಸಿದ ಮೊದಲ ಮಹಿಳೆ ನಾನು ಅಂತ ಹೇಳ್ಕೊಳ್ತಾರೆ. ಅದಕ್ಕೋಸ್ಕರ ಇದನ್ನ ಕೇಳ್ತಾ ಇರೋದು, ಯಾರು ಬಂದಿರ್ಲೇ ಇಲ್ವಾ ಕೊಡವ ಕಮ್ಯುನಿಟಿಯಲ್ಲಿ ಅಂತ ಹೇಳಿ. ಒಂದೊಂದು ರೀತಿಯಾಗಿ ಇಲ್ಲ, ಬಿಗಿನಿಂಗ್ ಫಸ್ಟ್ ಬಂದಿದ್ದು ಶಶಿಕಲಾ. ಓಕೆ, ಹಲೋ. ಓಕೆ, ಧನ್ಯವಾದಗಳು ಮೇಡಮ್ ಪಬ್ಲಿಟಿ ಜೊತೆ ಮಾತಾಡಿದ್ದಕ್ಕೆ. ಸೊ ಇದು ಹೇಳಿಕೆಯನ್ನ ಇದೇ ನಟಿ ಪ್ರೇಮಾ ಅವರು ಕೂಡ ಹೇಳ್ತಾ ಇದ್ದಿದ್ದು. ದೊಡ್ಡ ಮನಸ್ಸು, ಯಾರು ಕೂಡ ಆ ರೀತಿಯಾಗಿ ಅದಕ್ಕೆ ಏನು ಹೇಳಕ್ ಹೋಗೋದಿಲ್ಲ. ಈಗ ಬಂದಿರುವಂಥವ್ರು ಏನಂದ್ರೆ ಈ ಹಾಫ್ ಬಾಯ್ಲ್ಡ್ಗಳೆಲ್ಲ ಅರ್ಧಂಬರ್ಧ ತಿಳ್ಕೊಂಡು ಬಂದಿರುತ್ತೆ. ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರಸ್ ಅಂತಾರಲ್ಲ, ಹಂಗೆ ಕೊಡಗ ಅಂದ್ರೆ ಏನು, ಅಲ್ಲಿ ಬಂದಿರೋದೇನು, ಏನಾದ್ರ ಹಿನ್ನೆಲೆ ಏನು, ಒಂದಾದ್ರೂ ಗೊತ್ತಾ ಅಂತ ಹೋಗಿ ಕೇಳಬೇಕಾ.
ಅರೆ ಮುಂಬೈನಲ್ಲಿ ಇದ್ಬಿಟ್ಟು ನಾನು ಬಂದಿದ್ದೆ ಅಂತೆಲ್ಲ ಬಿಡಬಾರ್ದೆಲ್ಲ ಡವ್ ಬಿಟ್ಕೊಂಡು ಓಡಾಡಿದ್ರಲ್ಲ, ನನಗೆ ಕನ್ನಡ ಬರೋದಿಲ್ಲ ಅಂತ ಹೇಳಿ. ಸೊ ಏನು ಹೇಳಬೇಕು ಅದನ್ನು ನೀಟಾಗಿ ಹೇಳೋದು ಕಲಿಬೇಕು. ನನಗಿಲ್ಲಿ ಬೇಡವೇ ಬೇಡ, ನನಗಿಲ್ಲ ಅಂತಂದಾಗ ಇಲ್ಲಿದೆ ಯಾಕೆ ಹೇಳ್ಕೊಳ್ಬೇಕು? ಮೊದಲು ಕೊಡುವ ಸಮುದಾಯಕ್ಕೆ ಬಂದಿದ್ದು ಶಶಿಕಲಾ ಅನ್ನುವಂಥ ನಟಿ. ಪಬ್ಲಿಕ್ ಟಿವಿಗೆ ಹಿರಿಯ ನಟಿ ಪ್ರೇಮಾ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾ ಈ ಬಗ್ಗೆ ಮಾತನಾಡಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ಅವರು ಪದೇ ಪದೇ ವಿವಾದವನ್ನು ಹೇಳ್ಕೊಂಡು ಓಡಾಡ್ತಾರೆ. ನಾನು ಇಲ್ಲಿ ಅವಳು ಅಲ್ವೇ ಅಲ್ಲ ಅಂತ ಹೇಳಿದ ನಂತರ ನಾನು ಬಂದಿದ್ದೆ ಮುಂಬೈನಿಂದ ಅಂತ ಹೇಳಿದ ಮೇಲೆ ನಾನು ಕೊಡೋದು ಅಂತ ಯಾಕೆ ಹೇಳ್ಕೊಳ್ತೀರಾ? ಮಸ್ಟ್ ರಿಯಾಕ್ಟ್ ಕೊಡುವ ಕಮ್ಯುನಿಟಿ ವಿಚಾರದಲ್ಲಿ ಹೇಳಬೇಕು ನೀವು. ಇಲ್ಲ ಅಂತಂದರೆ ಹಿರಿಯ ನಟಿಯರಿಗೆಲ್ಲ ನೀವು ಅಗೌರವ ತೋರ್ದಂಗೆ ಆಗುತ್ತೆ, ಇನ್ನುಳಿದಂಥ ಕಲಾವಿದರಿಗೂ ಕೂಡ ಅಗೌರವವನ್ನು ತೋರ್ದಂಗೆ ಆಗುತ್ತೆ. ಇಟ್ಸ್ ನಾಟ್ ಅ ವೇ. ಕಲಾವಿದರು ಕಲಾವಿದರೆ, ಏನಾದರಲ್ಲಿ ಬೈಫರ್ಕೇಶನ? ನಾನು ಬಾಲಿವುಡ್ಗೆ ಹೋಗಿರುವಂಥದ್ದು, ನಾನು ಹಿರಿಯ ಕಲಾವಿದೆ, ಅಥವಾ ನಾನು ಟಾಲಿವುಡಲ್ಲೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ನನಗೆ ಡಬಲ್ ಸ್ಟಾರು. ಕಲಾವಿದರು ಕಲಾವಿದರು, ಅರ್ಥ ಮಾಡ್ಕೊಳ್ಳೋದು ಕಲ್ತ್ಕೊಳ್ಬೇಕು. ತಲೆಗೆ ಏರಿಸ್ಕೊಳ್ಬಾರ್ದು. ಒಂದೆರಡು ಮೂವಿಗಳು 4 ಮೂವಿಗಳು ತಲೆಗೆ ಏರ್ಬಿಟ್ಟಿದೆ ಅಂದ ತಕ್ಷಣವೇ ತಲೆ ಮೇಲೆ 2 ಕೊಂಬು ಇಟ್ಕೊಳ್ಬಾರ್ದು. ಎಲ್ಲಿಂದ ಬಂದಿದ್ದೀನಿ ಅನ್ನೋದು ಮೊದಲನೇ ಹೆಜ್ಜೆಗೆ ತಲೆಬಾಗಿ ನಡ್ಕೊಳ್ಬೇಕು. ಹೌದು, ನಾನು ಕನ್ನಡ ಇಂಡಸ್ಟ್ರಿಯಿಂದನೇ ಬಂದಿರೋದು, ಹೌದು ನಾನು ಕರ್ನಾಟಕದವಳು, ಹೌದು ನಾನು ಕೊಡವ ಸಮುದಾಯದಿಂದ ಬಂದಿದ್ದೀನಿ, ನನಗಿಂತಲೂ ಹಿರಿಯರಿದ್ದಾರೆ ಹೇಳೋದನ್ನು ಕಲ್ತ್ಕೊಡ್ರೆ ದೊಡ್ಡವರಾಗ್ತೀರಾ. ಇಲ್ಲ ಅಂತಂದರೆ ನಿಮ್ಮನ್ನು ಎಲ್ಲಿಗೆ ನೋಡಬೇಕು ಅಲ್ಲಿಗೆ ನೋಡುತ್ತೆ. ಕರ್ನಾಟಕದವರು ನಿಮ್ಮನ್ನು ಮೇಲೆ ಎತ್ತಿ ಮೆರೆಸೋದು ಗೊತ್ತು, ಕೆಳಗೆ ಹಾಕಿ ತುಳಿಯೋದು ಗೊತ್ತು. ಅದು ಕನ್ನಡಿಗರಿಗೆ ಗೊತ್ತಿದೆ. ಆದರೆ ಕೆಲವ್ರು ಏನು ಮಾಡ್ತೀರಾ, ಅವರೊಂದು ಸ್ಮೈಲ್ ಕೊಟ್ಟ ತಕ್ಷಣ ಓ ಮಂದಣ್ಣ ಅಂದ್ಕೊಂಡು ಓಡಾಡ್ತಾರೆ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಬಿಟ್ಟು. ಅದಕ್ಕೆ ಹಿಂಗಾಗಿರೋದು. ತಿರುಗೊಂದು ಉತ್ತರ ಕೊಡೋಕ್ಕಾಗ್ಬಿಟ್ರೆ ತಮಿಳುನಾಡಿನ ರೀತಿಯಲ್ಲಿ, ತಮಿಳು ಭಾಷೆ ವಿಚಾರದಲ್ಲಿ ಕೊಡೋ ರೀತಿಯಲ್ಲಿ, ಆಂಧ್ರದಲ್ಲಿ ತೆಲುಗು ಭಾಷೆಯಲ್ಲಿ ಕೊಡೋ ರೀತಿಯಲ್ಲಿ ಕೊಟ್ಟಿದ್ದಿದ್ರೆ ನಮ್ಮ ಕರ್ನಾಟಕದಲ್ಲಿ ಹಿಂಗೆ ಆಗ್ತಿರ್ಲಿಲ್ಲ.